ನನ್ನನ್ನ ಕಾಪಾಡಿ. ಈ ಪದಗಳನ್ನು ನೋಡಿದ್ರೆ ಮೈ ಚುಮ್ಮನಿಸತ್ತೆ. ಹೌದು, ಇದು ದೆಹಲಿಯಲ್ಲಿ ಅಪಹರಣಕ್ಕೊಳಗಾಗಿ ಅತ್ಯಾಚಾರ ಹಾಗೂ ಕೊಲೆಗೀಡಾದ 10 ವರ್ಷದ ಬಾಲಕಿ ಆಡಿದ ಕೊನೆಯ ಮಾತುಗಳು. ಹಿಂದಿ ಭಾಷೆಯಲ್ಲಿ ಪಪ್ಪಾ ಮುಜೆ ಬಚಾವೋ ಅಂತ ಆ ಬಾಲೆ ಗೋಕರೆದಿದ್ಲು. ಮಗಳ ಕಿರುಚಾಟ ಕೇಳಿ ಕಿರಾತಕರಿಂದ ರಕ್ಷಣೆ ಮಾಡಲು ಆಕೆಯ ತಂದೆ ಕಾರಿನ ಹಿಂದೆ ಓಡಿದ್ರು. ಆರೋಪಿ ಬಾಲಕಿಯೊಂದಿಗೆ ಪರಾರಿಯಾಗಿದ್ದ. ಬಳಿಕ ಆ ಕಿರಾತಕ ಈ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಘೋರವಾಗಿ ಹತ್ಯೆ ಮಾಡಿದ್ದಾನೆ. ಇದು ನಡೆದಿರುವುದು ದಕ್ಷಿಣ ದೆಹಲಿಯಲ್ಲಿ. ದಕ್ಷಿಣ ದೆಹಲಿಯ ರಸ್ತೆಯ ಪಕ್ಕದ ಫುಟ್ಪಾತ್ನಲ್ಲಿ ನಿದ್ರೆಯಲ್ಲಿದ್ದ ಬಾಲಕಿಯನ್ನ ಅಪಹರಣ ಮಾಡಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಭೀಕರ ಘಟನೆ ಇದು. ಅತ್ಯಾಚಾರ ನಡೆಸಿ ಉಸಿರು ಗಟ್ಟಿಸಿ ಆ ಕಿರಾತಕ ಕೊಂದು ಬಿಟ್ಟಿದ್ದಾನೆ. ಹಾಗಾದ್ರೆ ಹೇಗೆ ನಡೆಯಿತು ಈ ಅಮಾನುಷ ಘಟನೆ? ಸೋಮವಾರ ರಾತ್ರಿ ದಕ್ಷಿಣ ದೆಹಲಿಯ ಫುಟ್ಪಾತ್ ಮೇಲೆ 10 ವರ್ಷದ ಬಾಲಕಿ ತನ್ನ ಪೋಷಕರು ಮತ್ತು 3 ಒಡ ಹುಟ್ಟಿದವರೊಂದಿಗೆ ನಿದ್ರೆಗೆ ಶರಣಾಗಿದ್ಲು. ಈ ವೇಳೆ ಕ್ಯಾಬ್ ಚಾಲಕನೊಬ್ಬ ಅಲ್ಲಿಗೆ ಬಂದಿದ್ದಾನೆ. ಕ್ಯಾಬ್ ಚಾಲಕನಾಗಿದ್ದ ಬಬ್ಲು ಈ ಕೃತ್ಯ ಎಸಗುವ ಸಂದರ್ಭದಲ್ಲಿ ಮದ್ಯಪಾನ ಮಾಡಿದ್ದ. ಬಳಿಕ ಫುಟ್ಪಾತ್ನಲ್ಲಿದ್ದ ಬಾಲಕಿಯನ್ನ ಕಿಡ್ನಾಪ್ ಮಾಡಲು ಮುಂದಾಗಿದ್ದಾನೆ. ಬಾಲಕಿಯ ಕಿರುಚಾಟದಿಂದ ಕೂಡಲೇ ಆಕೆಯ ತಂದೆ ನಿದ್ದೆಯಿಂದ ಎಚ್ಚರಗೊಂಡಿದ್ದಾರೆ. ಅಷ್ಟರಲ್ಲೇ ಕಿರಾತಕ ಆಕೆಯನ್ನ ತನ್ನ ಕಾರಿನ ಒಳಗಡೆ ಎಳೆದುಕೊಂಡಿದ್ದಾನೆ. ಬಾಲಕಿಯೊಂದಿಗೆ ಪರಾರಿಯಾಗಿದ್ದಾನೆ. ಕೂಡಲೇ ಎಚ್ಚೆತ್ತುಕೊಂಡ ತಂದೆ ತನ್ನ ಮಗಳ ರಕ್ಷಣೆಗೆ ಧಾವಿಸಿದ್ದಾರೆ. ಆದರೆ ಅಷ್ಟರಲ್ಲೇ ಕಿರಾತಕ ಬಾಲಕಿಯನ್ನ ಅಪಹರಣ ಮಾಡಿಕೊಂಡು ಪರಾರಿಯಾಗಿದ್ದ. ಘಟನೆ ಬೆನ್ನಲ್ಲೇ ಬಾಲಕಿಯ ತಂದೆ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿದ್ದಾರೆ. ಎಚ್ಚೆತ್ತುಕೊಂಡ ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಸಿದ್ದಾರೆ. ವಾಹನದ ಚಲನವಲನವನ್ನ ಪತ್ತೆ ಹಚ್ಚುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ಇದಕ್ಕೆ ಬರೋಬ್ಬರಿ 4 ಗಂಟೆಗಳ ಸುದೀರ್ಘ ಅವಧಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ಸಮಯ ಮೀರಿ ಹೋಗಿತ್ತು. ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಆರೋಪಿ ಚಲಾಯಿಸಿದ್ದ ವಾಹನ ಪತ್ತೆ ಹಚ್ಚಲಾಗಿದೆ. ಆದರೆ ಕಾರ್ ನಂಬರ್ ಸ್ಪಷ್ಟವಾಗಿ ಗೋಚರಿಸ್ತಾ ಇರಲಿಲ್ಲ. ಆರೋಪಿ ಮುಂಜಾನೆ 4 ಗಂಟೆ ಸುಮಾರಿಗೆ ಸ್ಥಳಕ್ಕೆ ಬಂದಿದ್ದ. 1 ಗಂಟೆಗಳ ಕಾಲ ಅಲ್ಲೇ ಇದ್ದ. ಮುಂಜಾನೆ ಸುಮಾರು 5 ಗಂಟೆಗೆ ಬಾಲಕಿಯನ್ನ ಅಪಹರಣ ಮಾಡಿದ್ದ ಅನ್ನೋದು ಪತ್ತೆಯಾಗಿದೆ. ಕೂಡಲೇ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದಾರೆ. ಆಪ್ ಆಧಾರಿತ ಟ್ಯಾಕ್ಸಿ ಕಂಪನಿಗಳನ್ನು ಸಂಪರ್ಕಿಸಿ ಘಟನೆ ನಡೆದ ಪ್ರದೇಶದಲ್ಲಿ ಕ್ಯಾಬ್ಗಳ ಓಡಾಟದ ವಿವರಗಳನ್ನು ಒದಗಿಸುವಂತೆ ಸೂಚಿಸಿದ್ದಾರೆ. ಬಳಿಕ ತಾಂತ್ರಿಕ ಸಹಾಯ ಪಡೆದುಕೊಂಡು ಕಾರ್ ಪತ್ತೆ ಹಚ್ಚುವಲ್ಲಿ ಪೊಲೀಸರೇನೋ ಯಶಸ್ವಿಯಾಗಿದ್ದಾರೆ. ಪೊಲೀಸರು ಬಳಿಕ ಆರೋಪಿಯ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಭಯಾನಕ ಕೃತ್ಯ ಬಯಲಾಗಿದೆ. ಆರೋಪಿ ಬಬ್ಲು ಬಾಲಕಿಯನ್ನ ಕೊಂದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಬಾಲಕಿಯನ್ನ ಅಪಹರಿಸಿ ನಂತರ ಆಕೆಯನ್ನ ಸುಮಾರು 20 ಕಿಲೋಮೀಟರ್ ದೂರದ ಗುರುಗ್ರಾಮ್ ಫರೀದಾಬಾದ್ ರಸ್ತೆಗೆ ಕರೆದೊಯ್ದ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ವಾಹನ ನಿಲ್ಲಿಸಿ ಬಾಲಕಿಯನ್ನ ಕಾಡಿನೊಳಗೆ ಕರೆದೊಯ್ದು ಅತ್ಯಾಚಾರ ನಡೆಸಿ ಸ್ಕಾರ್ಫ್ನಿಂದ ಉಸಿರುಗಟ್ಟಿಸಿ ಕೊಂದಿರುವುದು ವಿಚಾರಣೆಯ ವೇಳೆ ಬಹಿರಂಗವಾಗಿದೆ. ಬಾಲಕಿಯನ್ನ ಅಪಹರಣ ಮಾಡಿ ಅತ್ಯಾಚಾರ ಎಸಗಿ ಹತ್ಯೆ ಮಾಡಿದ ಆರೋಪಿ ಬಿಹಾರ ಮೂಲದವನು. ಕೃತ್ಯ ಎಸಗಿದ ನಂತರ ಏನೂ ನಡೆದೇ ಇಲ್ಲ ಎನ್ನುವಂತೆ ತನ್ನ ಕೆಲಸ ಮಾಡುತ್ತಿದ್ದ. ಘಟನೆ ಬಳಿಕ ಆತ ಗುರುಗ್ರಾಮ್ನಿಂದ ಪಶ್ಚಿಮ ದೆಹಲಿಯ ವಿಕಾಸ್ಪುರಿಗೆ ತನ್ನ ಕಾರಿನಲ್ಲೇ ಪ್ರಯಾಣಿಕರೊಬ್ಬರನ್ನ ಕರೆದುಕೊಂಡು ಹೋಗಿದ್ದ ಬಗ್ಗೆ ಮಾಹಿತಿ ಬಹಿರಂಗಗೊಂಡಿದೆ. ಭಾರತದಲ್ಲಿ ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣಗಳು ರಾಷ್ಟ್ರೀಯ ಅಪ್ರಾಪ್ತ ಅಪರಾಧ ದಾಖಲೆಗಳ ಬ್ಯೂರೋ ವರದಿಗಳ ಪ್ರಕಾರ ಹೆಚ್ಚುತ್ತಾ ಇದೆ. ದೇಶದಲ್ಲಿ 2024ರಲ್ಲಿ ದಾಖಲಾದ ಒಟ್ಟು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ 69,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಅಪ್ರಾಪ್ತರ ಮೇಲಿನ ಅಪರಾಧಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಇದ್ದು 2024ರಲ್ಲಿ ದಾಖಲಾದ ಒಟ್ಟು 1.87 ಲಕ್ಷ ಮಕ್ಕಳ ಮೇಲಿನ ಅಪರಾಧ ಪ್ರಕರಣಗಳಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರವೇ ಪ್ರಮುಖವಾಗಿದೆ. ಈ ಪ್ರಕರಣಗಳಲ್ಲಿ 98% ಬಲಿಪಶುಗಳು ಹೆಣ್ಣು ಮಕ್ಕಳು. 16ರಿಂದ 18 ವರ್ಷ ವಯಸ್ಸಿನವರು ಅತಿ ಹೆಚ್ಚು. 12ರಿಂದ 16 ವರ್ಷದ ಒಳಗಿನ ಅಪ್ರಾಪ್ತರು 2ನೇ ಅತಿ ದೊಡ್ಡ ಗುಂಪಾಗಿದ್ದಾರೆ. ಅಪ್ರಾಪ್ತರ ಮೇಲಿನ ಅತ್ಯಾಚಾರ ಪ್ರಕರಣಗಳಲ್ಲಿ ಅಪರಾಧಿಗಳು ಅಪರಿಚಿತರಾಗಿರುವುದಿಲ್ಲ.
96% 97% ಪ್ರಕರಣಗಳಲ್ಲಿ ಆರೋಪಿಗಳು ಸ್ವಂತ ಕುಟುಂಬದವರು, ಸಂಬಂಧಿಕರು, ಸ್ನೇಹಿತರು, ಪರಿಚಯಸ್ಥರೇ ಆಗಿರ್ತಾರೆ. ಹಾಗಾದರೆ ಇಂತಹ ಪ್ರಕರಣಗಳು ಅತಿ ಹೆಚ್ಚು ವರದಿಯಾಗುವ ರಾಜ್ಯಗಳನ್ನು ನೋಡುವುದಾದರೆ ಅದು ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮುಂಚೂಣಿಯಲ್ಲಿವೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರುವುದಾದರೆ ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ 10,000ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಅಭಿಯಾನದ ನಡುವೆಯೂ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಕಾನೂನು ಹಾಗೂ ಇನ್ನಿತರ ಕ್ರಮಗಳ ನಡುವೆ ಅತ್ಯಾಚಾರ ಪ್ರಕರಣಗಳಿಗೆ ಕಡಿವಾಣ ಬಿದ್ದಿಲ್ಲ. ಅದರಲ್ಲೂ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಇಂತಹ ದೌರ್ಜನ್ಯ ನಿರಂತರವಾಗಿ ನಡೀತಾನೇ ಇದೆ.